ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ರಾಯರ ಆಶೀರ್ವಾದ ತಗೊಂಡು ಪುಟಾಣಿ ಮಿನಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋದೆ, ಫ್ರೆಶ್ ಅಪ್ ಆಗ್ಬಿಟ್ಟು ಹಾಗೆ ಹಾಲು ತಗೊಂಡು ನನ್ನ ಮಗಳು ಎದ್ದು ಬಂದ್ಲು. ಏನ್ ಮಾಡ್ತಾ ಇದೀಯ ಮಮ್ಮಿ ಅಂತ ಕೇಳ್ತಾ ಇದ್ಲು. ಅದಕ್ಕೆ ಅವ್ರಿಗೆ ಟಿಫನ್ ಮಾಡ್ಬೇಕಲ್ಲ, ಹಾಗಾಗಿ ಗ್ಯಾಸ್ನ ಒರೆಸಿ ಪೂಜೆ ಮಾಡ್ಬಿಟ್ಟು ಚಪಾತಿ ಹಿಟ್ಟನ್ನ ಕಲ್ಸೋಣ ಅಂತ ಹೇಳ್ಬಿಟ್ಟು ಚಪಾತಿ ಜಲ್ಡಿ ಹಿಡಿದು ನಾನು ಚಪಾತಿ ಹಿಟ್ಟಿಗೆ ಸ್ವಲ್ಪ ಹಾಲು ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಫುಲ್ಲು ಆಮೇಲೆ ಹಿಟ್ಟು ಕಲಿಸ್ತೀನಿ. ಕಲಸಿಟ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು 1-2 ಲೋಟನ ನೀರು ಕುಡಿತೀನಿ, ತಣ್ಣೀರೇ ಕುಡಿತೀನಿ ಯಾವಾಗ್ಲೂ. ಹಾಗೆ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳಿಗೆ ಫೇವ್ರೇಟು, ತುಂಬಾನೇ ಅಂದರೆ ತುಂಬ ಫೇವ್ರೇಟು. ಚಪಾತಿ ಪನ್ನೀರ್ ಗ್ರೇವಿ ಮಾಡಿಬಿಟ್ರೆ ಇನ್ನೇನು ಬೇಡ ಅವ್ರಿಗೆ. ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ನಮ್ಮನೆಯವ್ರು ಎದ್ಬಿಟ್ಟು ಬಂದರು. ಸ್ಕೂಲಿಗೆ ಟೈಮ್ ಆಗ್ತಾ ಇದೆ ಕಣೋ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ. ಹಾಗಾಗಿ ಇದೆಲ್ಲ ಮಾಡಿದ್ಮೇಲೆ ನಾನು ಅವ್ರಿಗೆ ಬಾಕ್ಸ್ಗೆ ಹಾಕಬೇಕಿತ್ತು. ಇನ್ನೂ ಲೇಟ್ ಆಗುತ್ತೆ, ನೀವೆಲ್ಲ ರೆಡಿ ಆಗ್ರಿ, ನಾನು ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ರೆಡಿ ಮಾಡಕ್ಕೆ ಕಳಿಸ್ಬಿಟ್ಟು ನಾನು ಪನ್ನೀರ್ ಗ್ರೇವಿನ ಮಾಡಿದೆ. ಪನ್ನೀರ್ ಗ್ರೇವಿ ಮಾಡಿಬಿಟ್ಟು ಬಟಾಣಿ ಇತ್ತು ಸ್ವಲ್ಪ, ಅದನ್ನು ಬೇಯಿಸ್ಬಿಟ್ಟು ಹಾಕಿದೆ. ಹಾಗೆ ಕಸೂರಿ ಮೆಂತ್ಯ ಹಾಕಿದೆ, ಪನ್ನೀರ್ ಏನೆಲ್ಲಿ ಫ್ರೈ ಮಾಡಿದೆ ಹಾಕಿದೆ. ಹಾಕಿ ಅವ್ರಿಗೆ ಚಪಾತಿನ ಮಾಡಿ ರೆಡಿ ಮಾಡಿ ಅವ್ರಿಗೆ ಈ ತರ ತಿಂಡಿ ಎಲ್ಲ ಬೆಳಿಗ್ಗೆ ಮಾಡಿಕೊಟ್ರೆ ಖುಷಿಯಿಂದ ಹೋಗ್ತಾರೆ ಸ್ಕೂಲ್ಗೆ ಮಾತ್ರ. ಹಾಗಾಗಿ ರೆಡಿ ಮಾಡಿದೆ. ನೋಡಿ ನನ್ನ ಮಗ ರೆಡಿ ತಿಂದ. ನನಗೆ ತುಂಬಾ ಇಷ್ಟ. ಹಾಗಾಗಿ ಅವ್ರನ್ನೇ ಕರ್ಕೊಂಡು ಕೆಳಗಡೆ ಹೋಗಿ ಕಳಿಸ್ಬಿಟ್ಟು ಬಂದು ವ್ಯಾನ್ ಹತ್ಸ್ಬಿಟ್ಟು ಬಂದು ನಾನು ಕೆಲಸ ಎಲ್ಲ ಮುಗಿಸ್ದೆ. ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ವಾರದಲ್ಲಿ ಒಂದು ಟೈಮ್ ಈ ತರ ಫುಲ್ಲು ಕ್ಲೀನ್ ಮಾಡ್ಬಿಡ್ತೀನಿ, ಯಾಕಂದ್ರೆ ಫುಲ್ಲು ಗಲೀಜಾಗ್ಬಿಡುತ್ತೆ. ಬುಧವಾರ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಅಡುಗೆ ಮನೆದೆಲ್ಲ. ಹಾಗಾಗಿ ಗುರುವಾರ ದಿನ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ರೆಡಿ ಮಾಡ್ಬಿಟ್ಟು ಮಾಡಿದೆ. ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇನ್ನೇನು ಅಡುಗೆ ಮನೆ ಫುಲ್ ಕ್ಲೀನ್ ಆಯಿತು. ಸದ್ಯ ನಾನು ಆಫೀಸ್ಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟು ರಾಯರ ಆಶೀರ್ವಾದ ತಗೊಂಡು ಪೂಜೆ ಮಾಡಿಬಿಟ್ಟು ಮಂತ್ರಾಕ್ಷತೆನ ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು, ಜೊತೆಗೆ ನಮ್ಮ ಜೊತೆಗೂ ಇರಬೇಕಲ್ವಾ ಅಂತ ಹೇಳ್ಬಿಟ್ಟು ತಲೆ ಮೇಲೆ ಹಾಕ್ಕೊಂಡು 1-2 ಕಾಳನ್ನ ಬಾಯಲ್ಲಿ ಹಾಕ್ಕೊಂಡು ತಿಂದ್ಬಿಟ್ಟು ರಾಯರಿಗೆ ನಮಸ್ಕಾರ ಮಾಡಿಬಿಟ್ಟು ನಾನು ಡ್ಯೂಟಿಗೆ ಹೊರಡೋಣ ಅಂತ ಹೇಳ್ಬಿಟ್ಟು ರಾಯರ ಆಶೀರ್ವಾದ ತಗೊಂಡು ಹೊರಡ್ತೀನಿ. ಬಾಯ್. ಇವತ್ತಿನ ಮಿನಿ ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್